ಸ್ನೇಹಿತರೆ ನಮಸ್ಕಾರ. ಹಳದಿ ಲೋಹ ಅಂದರೆ ಚಿನ್ನ. ಇವತ್ತಿನ ದಿನದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದೆ. 1 ಗ್ರಾಂ ಚಿನ್ನ ತಗೊಳ್ಳೋದು ಕೂಡ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ಪ್ರತಿಯೊಬ್ಬರಿಗೂ ಬಂಗಾರ ಖರೀದಿಸಬೇಕೆಂಬ ಆಸೆ ಇದ್ದೇ ಇರುತ್ತೆ. ಆದರೆ ಚಿನ್ನನ ಖರೀದಿಸೋದು ಅಷ್ಟೊಂದು ಸುಲಭದ ಸಂಗತಿಯಲ್ಲ. ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣನ ನಾವಿವತ್ತು ಹೂಡಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ ಗಣಿಗಾರಿಕೆಯಲ್ಲಿ ಚಿನ್ನದ ಪ್ರೊಸೆಸ್ ಮಾಡೋದು ತುಂಬ ಕಷ್ಟಕರವಾದ ಕೆಲಸ. ಹಾಗೂ ಇವತ್ತಿನ ದಿನದಲ್ಲಿ ಚಿನ್ನವನ್ನು ಹೂಡಿಕೆಯಾಗಿ ಕೂಡ ಸಾಕಷ್ಟು ಜನ ಖರೀದಿಸ್ತಾ ಇದ್ದಾರೆ. ಹಾಗಾಗಿ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಇಂತಹ ಚಿನ್ನವನ್ನು ಆರ್ಟಿಫಿಷಿಯಲ್ ಆಗಿ ತಯಾರಿಸೋದಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಚಿನ್ನವನ್ನು ನಾವು ಲ್ಯಾಬ್ನಲ್ಲಿ ಕುತ್ಕೊಂಡು ತಯಾರಿಸಬಹುದು. ಆದರೆ ಇದೊಂದು ತುಂಬ ಕಷ್ಟಕರವಾದ ಪ್ರೊಸೆಸ್. ಆ್ಯಕ್ಚುಲಿ ಪ್ರತಿಯೊಂದು ಲೋಹಕ್ಕೆ ಅದರದೇ ಆದ ಧಾತುಗಳು ಅಂತ ಇರುತ್ತೆ. ಚಿನ್ನಕ್ಕೂ ಅದರದೇ ಆದ ಧಾತು ಅಂತ ಇದೆ, ಅಂದರೆ ಚಿನ್ನದ ಮೂಲ ದ್ರವ್ಯ. ಇನ್ನು ಚಿನ್ನವನ್ನು ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಬೇಕು ಅಂದರೆ ಬೇರೆ ಲೋಹದ ಧಾತುವನ್ನು ಚಿನ್ನದ ಧಾತುವಾಗಿ ಬದಲಾಯಿಸಬೇಕು, ಅಂದರೆ ಬೇರೆ ಲೋಹದ ಅಣುವನ್ನೇ ಬದಲಾಯಿಸಬೇಕು. ಈ ರೀತಿಯ ಪ್ರೊಸೆಸ್ಗೆ ನ್ಯೂಕ್ಲಿಯರ್ ಟ್ರಾನ್ಸ್ಮ್ಯೂಟೇಷನ್ ಅಂತ ಕರೀತಾರೆ. ಆ್ಯಕ್ಚುಲಿ ಈ ಒಂದು ಪ್ರೊಸೆಸ್ನ ಮೂಲಕ ಬೇರೆ ಲೋಹದ ಧಾತುವನ್ನು ಬದಲಾಯಿಸಿ ಚಿನ್ನದ ಲೋಹದ ಧಾತುವಾಗಿ ಪರಿವರ್ತಿಸಬಹುದು. ಈ ರೀತಿಯ ಎಕ್ಸ್ಪೆರಿಮೆಂಟ್ನ ಆಲ್ರೆಡಿ ವಿಜ್ಞಾನಿಗಳು ಮಾಡಿದ್ದಾರೆ. ಮರ್ಕ್ಯುರಿ ಅನ್ನುವ ಲೋಹವನ್ನು ಚಿನ್ನವಾಗಿ ಕನ್ವರ್ಟ್ ಕೂಡ ಮಾಡಿದ್ದಾರೆ. ಆದರೆ ನಿಮಗೊಂದು ಶಾಕಿಂಗ್ ವಿಷಯ ಗೊತ್ತಾ? ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಆಗಿ ಚಿನ್ನವನ್ನು ತಯಾರಿಸುವ ಪ್ರೊಸೆಸ್ ತುಂಬ ದುಬಾರಿ. ಇದಕ್ಕೆ ತುಂಬ ಎನರ್ಜಿ ಕೂಡ ಬೇಕು. ಆದರೆ ಆರ್ಟಿಫಿಷಿಯಲ್ ಆಗಿ ತಯಾರಾಗೋ ಚಿನ್ನದ ಕ್ವಾಂಟಿಟಿ ತುಂಬ ಕಮ್ಮಿ ಇರುತ್ತೆ. ಇದರರ್ಥ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿ ತಯಾರಿಸುವ ಆರ್ಟಿಫಿಷಿಯಲ್ ಚಿನ್ನ ಕೇವಲ ಸಾವಿರಾರು ರೂಪಾಯಿ ಬೆಲೆ ಬಾಳುತ್ತೆ. ಹೀಗಾಗಿ ಸಾಂಪ್ರದಾಯಿಕವಾಗಿ ನಾವು ಗಣಿಗಾರಿಕೆ ಮೂಲಕ ತಯಾರಿಸುವ ಚಿನ್ನ ಇದೆಯಲ್ಲ, ಅದೇ ಬೆಸ್ಟ್ ಚಿನ್ನ. ಆರ್ಟಿಫಿಷಿಯಲ್ ಆಗಿ ಚಿನ್ನನ ಖಂಡಿತವಾಗಿಯೂ ತಯಾರಿಸಬಹುದು, ಆದರೆ ಅದಕ್ಕೆ ತಗಲುವ ಖರ್ಚು ಕೋಟ್ಯಾಂತರ ರೂಪಾಯಿಗಳು. ಆದರೆ ಸಿಗುವ ಚಿನ್ನ ಮಾತ್ರ ತುಂಬ ಕಮ್ಮಿ. ಹೀಗಾಗಿ ಥಿಯರಿಟಿಕಲಿ ಚಿನ್ನವನ್ನು ತಯಾರಿಸಬಹುದು, ಆದರೆ ಪ್ರಾಕ್ಟಿಕಲಿ ಚಿನ್ನವನ್ನು ತಯಾರಿಸೋದು ಮೂರ್ಖತನದ ಕೆಲಸ. ಹೀಗಾಗಿ ಯಾರು ಕೂಡ ಚಿನ್ನನ ಇವತ್ತು ತಯಾರಿಸೋದಕ್ಕೆ ಹೋಗೋದಿಲ್ಲ. ಇದಿಷ್ಟು ಚಿನ್ನದ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು.